ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಚೆನ್ನೈನ ಕಾಳೇಶ್ವರಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಕಳೆದ ವರ್ಷ ನಾನು ನನ್ನ ಕುಟುಂಬದೊಂದಿಗೆ ನವಗ್ರಹ ಹೋಮದಲ್ಲಿ ಭಾಗವಹಿಸಿದ್ದೆ ಮತ್ತು ನನ್ನ ಮಗನಿಗೆ ಸೂಕ್ತ ವಧು ಹಾಗೂ ಸಂತೋಷಕರ ವೈವಾಹಿಕ ಜೀವನ ಲಭಿಸಲಿ ಎಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿದೆ. ಹೋಮದ ನಂತರ ನಾವು ಗೋಲ್ಡನ್ ರಾಕ್ಗೆ ಹೋಗುತ್ತಿದ್ದಾಗ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ನನ್ನ ಮಗನಿಗೆ ಸೂಕ್ತವಾದ ವಧುವಿನ ಬಗ್ಗೆ ಮಾಹಿತಿ ನೀಡಲು ನನಗೆ ಫೋನ್ ಕರೆ ಬಂದಿತು. ನನಗೆ ಇದು ತುಂಬಾ ಆಶ್ಚರ್ಯ ಮತ್ತು ಭಾವುಕತೆಯನ್ನು ಉಂಟು ಮಾಡಿತು. ಆ ಕ್ಷಣದಲ್ಲೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಎಷ್ಟು ಬೇಗನೆ ನನ್ನ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕೃಪೆಯನ್ನು ಸುರಿಸಿದ್ದಾರೆ ಎಂದು ನನಗೆ ಅರಿವಾಯಿತು. ನಾವು ನಮ್ಮ ಊರಿಗೆ ಹಿಂದಿರುಗಿದ ತಕ್ಷಣ ಆ ಹುಡುಗಿಯನ್ನು ಭೇಟಿಯಾದೆವು. ದೈವಿಕ ಆಶೀರ್ವಾದದಿಂದ ಆಕೆ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಮಗನಿಗೆ ಆದರ್ಶನ ಜೀವನ ಸಂಗಾತಿಯಾಗಿ ಅಚ್ಚುಕಟ್ಟಾಗಿ ಹೊಂದಿಕೆಯಾದಳು. ಅದರ ಬೆನ್ನಲ್ಲೇ ಮದುವೆಯು ಅತ್ಯಂತ ವೈಭವದಿಂದ ಮತ್ತು ಸಂತೋಷದಿಂದ ನೆರವೇರಿತು. ನಾವು ಸುಮಾರು 600ರಿಂದ 750 ಅತಿಥಿಗಳನ್ನು ನಿರೀಕ್ಷಿಸಿದ್ದೆವು. ಆದರೆ ಸುಮಾರು 900 ಜನರು ಮದುವೆಗೆ ಬಂದರು. ಆಹಾರದ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸಬೇಕು ಎಂಬ ಬಗ್ಗೆ ನಮಗೆ ಚಿಂತೆಯ ಜೊತೆ ಆತಂಕವೂ ಉಂಟಾಯಿತು. ನಾನು ಸಂಪೂರ್ಣ ಶರಣಾಗತಿಯಿಂದ ನನ್ನ ಹೃದಯಾಂತರಾಳದಿಂದ ಹೀಗೆ ಪ್ರಾರ್ಥಿಸಿದೆ. ಇದು ನಿಮ್ಮ ಕುಟುಂಬದ ಕಾರ್ಯಕ್ರಮ. ನೀವೇ ಎಲ್ಲವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಪ್ರತಿಯೊಬ್ಬ ಅತಿಥಿಗೂ ತೃಪ್ತಿಕರವಾಗಿ ಆಹಾರವನ್ನು ಬಡಿಸಲಾಯಿತು. ಅನೇಕರು ವ್ಯವಸ್ಥೆಯನ್ನು ಶ್ಲಾಘಿಸಿದರು ಮತ್ತು ಆಹಾರದ ಗುಣಮಟ್ಟವನ್ನು ಪ್ರಶಂಸಿಸಿದರು. ಎಲ್ಲವನ್ನು ದೈವಿಕವಾಗಿ ನಿರ್ವಹಿಸಲಾಗುತ್ತಿದೆ ಎಂದು ನನಗೆ ನಿಜವಾಗಿಯೂ ಅನಿಸಿತು. ಅಷ್ಟೇ ಅಲ್ಲದೆ ಅದೇ ನವಗ್ರಹ ಹೋಮದ ಸಮಯದಲ್ಲಿ ನನ್ನ ಅಕ್ಕನ ಮಕ್ಕಳ ಮದುವೆಗಾಗಿಯೂ ನಾನು ಪ್ರಾರ್ಥಿಸಿದ್ದೆ. ನನ್ನ ಅಕ್ಕನ ಮಗನಿಗೆ ಈಗಾಗಲೇ 35 ವರ್ಷ ವಯಸ್ಸಾಗಿತ್ತು ಮತ್ತು ಅವನ ಮದುವೆಯ ಬಗ್ಗೆ ನಮಗೆ ಚಿಂತೆಯಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಮಾರ್ಚ್ 6ರಂದು ಸಂಪೂರ್ಣ ಅನಿರೀಕ್ಷಿತ ರೀತಿಯಲ್ಲಿ ಅವನಿಗೆ ಗುಣ, ಶಿಕ್ಷಣ ಮತ್ತು ಸೌಂದರ್ಯವಿರುವ ಉತ್ತಮ ವಧು ದೊರೆತು ಮದುವೆಯು ಸುಗಮವಾಗಿ ನೆರವೇರಿತು. ಅದೇ ರೀತಿ ನನ್ನ ಅಕ್ಕನ ಮಗಳಿಗೂ ಸೂಕ್ತ ಜೀವನ ಸಂಗಾತಿ ದೊರೆತು ಈಗ ಆಕೆ ಸುಖಿ ಮತ್ತು ಸಂತೃಪ್ತ ಜೀವನ ನಡೆಸುತ್ತಿದ್ದಾಳೆ. ಕೇವಲ 1 ವರ್ಷದೊಳಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬದಲ್ಲಿ 3 ಮದುವೆಗಳನ್ನು ನೆರವೇರಿಸಿ ನಮ್ಮ ಮೇಲೆ ಅಪಾರ ಕೃಪೆ ಮತ್ತು ಕರುಣೆಯನ್ನು ತೋರಿದ್ದಾರೆ. ಈ ಅನಂತ ಕೃಪೆ ಮತ್ತು ಆಶೀರ್ವಾದಗಳಿಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಿಗೆ ತುಂಬಿದ ಹೃದಯದ ಕೃತಜ್ಞತೆಗಳೊಂದಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ.